ಸಚಿವ ಸತೀಶ್ ಜಾರಕಿಹೊಳಿ ಬಾವ ಮಂಜುನಾಥ್ ಇಡಿ ವಶಕ್ಕೆ. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾಗಿರೋ ಮಂಜುನಾಥ್ ಕಳೆದ 9 ಗಂಟೆಯಿಂದ ಮಂಜುನಾಥ್ ಮನೆ ಜಾಲಾಡ್ತಾ ಇದೆ ಇಡಿ. ಈಗ ಮಂಜುನಾಥ್ರನ್ನ ವಶಕ್ಕೆ ಪಡೆದಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಬಾವ ಮಂಜುನಾಥ್ ಇಡಿ ವಶಕ್ಕೆ. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾಗಿದ್ದಾರೆ ಮಂಜುನಾಥ್. ಕಳೆದ 9 ಗಂಟೆಯಿಂದ ಮಂಜುನಾಥ್ ಮನೆನ ಇಡಿ ಜಾಲಾಡ್ತಾ ಇದೆ. ಇಡಿ ದಾಳಿ ವೇಳೆ ಮಂಜುನಾಥ್ ಮನೆಯಲ್ಲಿ ಬಾರ್ ಲೈಸೆನ್ಸ್ಗಳು ಪತ್ತೆಯಾಗಿವೆ. ಬೇನಾಮಿ ಬಾರ್ ಲೈಸೆನ್ಸ್ಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಮೈಸೂರು, ಬೆಂಗಳೂರಿನ ಲೈಸೆನ್ಸ್ಗಳಿವು. ಯಾರದ್ದೋ ಹೆಸರಲ್ಲಿ ಮಂಜುನಾಥ್ ಲೈಸೆನ್ಸ್ ಪಡೆದಿರೋ ಆರೋಪ ಇದ್ದು, ಇಡಿ ದಾಳಿ ವೇಳೆ ಬೇನಾಮಿ ಬಾರ್ ಲೈಸೆನ್ಸ್ಗಳ ಅಗ್ರಿಮೆಂಟ್ಗಳು ಪತ್ತೆಯಾಗಿವೆ. ಅಕ್ರಮವಾಗಿ ವಿದೇಶಕ್ಕೆ ಹಣ ವರ್ಗಾವಣೆ ಮಾಡಿರೋ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತವಾಗಿದ್ದು, ಈಗ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಹೆಚ್ಚಿನ ತನಿಖೆ ನಡೀತಾ ಇದೆ. ಬೆಳಗಾವಿ, ಮೈಸೂರು, ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ರೇಡ್ಗಳಾಗಿರೋ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ ನಲ್ಲಿ. 4 ಕಡೆ ದಾಳಿಯಾಗಿದೆ. ಮಂಜುನಾಥ್ರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. 9 ಗಂಟೆಯಿಂದ ರೇಡ್ ನಡೀತಾ ಇತ್ತು. ಸತೀಶ್ ಜಾರಕಿಹೊಳಿ ಸಂಬಂಧಿ ಮಂಜುನಾಥ್ ಮನೆಯ ಮೇಲೆ ಇಡಿ ದಾಳಿ ನಡೆಸಿದೆ. ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆಯಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ. ಅಪಾರ ಪ್ರಮಾಣದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರಂತೆ ಇಡಿ ಅಧಿಕಾರಿಗಳು. ಬೆಳಗಾವಿಯ ಮಂಜುನಾಥ್ ಮನೆಯಲ್ಲಿ ದಾಖಲೆ ಇಲ್ಲದ ಚಿನ್ನಾಭರಣ ಪತ್ತೆಯಾಗಿದೆ. ಬೆಳಗಾವಿ ಟಿವಿ ಸೆಂಟರ್ನಲ್ಲಿರುವ ನಿವಾಸದಲ್ಲಿ ಚಿನ್ನ, ಬೆಳ್ಳಿ ಆಭರಣಗಳು ಪತ್ತೆಯಾಗಿದ್ದು, ಬೆಳಗಾವಿ ಮನೆಗೆ ಅಕ್ಕಸಾಲಿಗನನ್ನ ಇಡಿ ಅಧಿಕಾರಿಗಳು ಕರೆಸಿಕೊಂಡಿದ್ದಾರೆ. ಲೆಕ್ಕ ಇಲ್ಲದ, ಅಂದ್ರೆ ಬಿಲ್ಲುಗಳು ಇಲ್ಲದ, ದಾಖಲೆ ಇಲ್ಲದ ಚಿನ್ನಾಭರಣ ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದರ ಬಗ್ಗೆ ನಡೀತಾ ಇದೆ ತನಿಖೆ. ಅಕ್ಕಸಾಲಿಗರನ್ನ ಕರೆಸ್ಕೊಂಡಿದ್ದಾರೆ ಈಗ. ಜಾರಕಿಹೊಳಿ ಸಂಬಂಧಿ ಮಂಜುನಾಥ್ನನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆದರೆ ಇನ್ನೂ ಕೂಡ ರೇಡ್ ಮುಂದುವರೆದಿದೆ. ಬೆಳಗಾವಿ ಮನೆಯಲ್ಲಿ ಹೆಚ್ಚಿನ ಪ್ರಮಾಣದ ಚಿನ್ನಾಭರಣ, ಅಕ್ಕಸಾಲಿಗ ಮನೆ ಒಳಗಡೆ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಅಂದ್ರೆ ಸಿಕ್ಕಿರುವ ಚಿನ್ನಾಭರಣದ ಪರಿಶೀಲನೆಗಾಗಿ ಅಕ್ಕಸಾಲಿಗನನ್ನು ಕರೆಸ್ಕೊಂಡಿದ್ದಾರೆ. ಅವರ ಜೊತೆ ಅವರ ಹತ್ರ ಒಂದು ತೂಕದ ಮಷೀನ್ ಕೂಡ ಇರುತ್ತೆ. ಎಷ್ಟು ತೂಕ ಇದೆ, ದಾಖಲೆ ಇದೆಯಾ ಇಲ್ವಾ, ದಾಖಲೆ ಇಲ್ಲದ ಚಿನ್ನಾಭರಣದ ಪ್ರಮಾಣ ಎಷ್ಟು, ಇವೆಲ್ಲ ವೆರಿಫೈ ಮಾಡ್ತಾರೆ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕಾಜ್ಗಾರ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ದಾಖಲೆ ಇಲ್ಲದ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಇದೆ. ಸುಮಾರು ಎಷ್ಟು ಪ್ರಮಾಣದ ಚಿನ್ನಾಭರಣ, ಜೊತೆಗೆ ಏನೇನು ಬೇರೆ ದಾಖಲೆಗಳಿವೆ? ಕೆಲವೊಂದೆಲ್ಲ ಬೇನಾಮಿ ಲೈಸೆನ್ಸ್ಗಳು ಸಿಕ್ಕಿವೆ ಅಂತಿದಾರಲ್ಲ. ಹೌದು ಭಾವನಾ, ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿ ವೈ ಮಂಜುನಾಥ್ ಅವರ ಮನೆ ಮೇಲೆ ಕಳೆದ 9 ಗಂಟೆಯಿಂದ ಹಿರಿಯ ಅಧಿಕಾರಿಗಳು ತಪಾಸಣೆಯನ್ನು ನಡೆಸುತ್ತಿರುವಂತದ್ದು. ಒಟ್ಟು 8 ಕಡೆ ಈವರೆಗೆ ದಾಳಿ ಆಗಿರುವಂತದ್ದು. ಹೀಗಾಗಿ ಬೆಳಗಾವಿ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾದ ಹಿನ್ನೆಲೆಯಲ್ಲಿ ಅಕ್ಕಸಾಲಿಗರನ್ನು ಕೂಡ ಮನೆ ಕರೆಸಿ ಅದು ಎಷ್ಟು ಮೌಲ್ಯ ಇದೆ ಅನ್ನೋದನ್ನು ತಪಾಸಣೆ ಮಾಡುವ ಕೆಲಸನೂ ಕೂಡ ಅಧಿಕಾರಿಗಳು ಮಾಡ್ತಿರೋದು. ಮತ್ತೊಂದ್ರೆ ಬೆಂಗಳೂರು ಮನೆಯಲ್ಲೂ ಕೂಡ ಬೇನಾಮಿ ಹೆಸರಿನಲ್ಲಿ ಆ ಬಾರ್ ಲೈಸೆನ್ಸ್ಗಳು ಇರೋದು ಕೂಡ ಈಗ ಪತ್ತೆಯಾಗಿರುವಂತದ್ದು. ಅದರ ಮಾಹಿತಿಯನ್ನ ಹಾಗೂ ದಾಖಲೆಗಳನ್ನ ಪರಿಶೀಲಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಮಂಜುನಾಥ್ ಮತ್ತೊಂದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜೊತೆಗೆ ಲಿಂಕ್ ಅನ್ನ ಹೊಂದಿದ್ದಾರೆ ಅನ್ನೋ ಶಂಕೆ ಹಿನ್ನೆಲೆಯಲ್ಲಿ ಬೆಳಗಾವಿ ಪ್ರಖ್ಯಾತ ಉದ್ಯಮಿ ಕ್ರಿಸ್ತ ನೂರಾಣಿ ಮನೆ ಮೇಲೆ ಕೂಡ ಈಗ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಬೆಳಗಾವಿ ದೂರದರ್ಶನ ಕೇಂದ್ರದಲ್ಲಿ ಇರ್ತಕ್ಕಂಥ ಮನೆ ಮೇಲೆ ಈಗ ಅಧಿಕಾರಿಗಳು ದಾಳಿ ಮಾಡಿ ಮಾಹಿತಿ ಸಂಗ್ರಹಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಬೆಳಗಾವಿಯಲ್ಲಿ ಇರ್ತಕ್ಕಂಥವ್ರ ಆಪ್ತ ಅಧಿಕಾರಿಗಳ ಮನೆ ಮೇಲೂ ಕೂಡ ಬೆಳಗಿಂದ ಅಧಿಕಾರಿಗಳು ದಾಳಿ ಮಾಡಿ ಮಾಹಿತಿ ಸಂಗ್ರಹಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ತುಮಕೂರು ಎಸ್ಪಿ ಆಗಿರ್ತಕ್ಕಂತಹ ಸತೀಶ್ ಹಾಗೂ ಚಿಕ್ಕೋಡಿ ಡಿವೈಎಸ್ಪಿ ಅವರ ಮನೆ ಏನು ಬಸವ ಕಾಲೋನಿಯಲ್ಲಿ ಇದೆ, ಹಾಗೂ ತುಮಕೂರು ಎಸ್ಪಿ ಅವರ ಮನೆ ಬೆಳಗಾವಿ ಸದಾಶಿವ ನಗರದಲ್ಲಿ ಇರುವಂತದ್ದು. ಈಗ ಆ 2 ಮನೆಗಳ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಬೆಳಗಾವಿಯಲ್ಲಿ ಸಾಕಷ್ಟು
ಬಾರಿ ಇಡಿ ದಾಳಿಗಳಾಗಿದ್ದಾವೆ. ಆದ್ರೆ ಸ್ಥಳೀಯ ಪೊಲೀಸರನ್ನ ಭದ್ರತೆಗೆ ಇಟ್ಕೊಂಡು ದಾಳಿಯನ್ನ ಮಾಡ್ತಿದ್ದಾರೆ. ಆದ್ರೆ ಈಗ 10ಕ್ಕೂ ಅಧಿಕ ಕಡೆ ಏನು ದಾಳಿ ಆಗಿದೆ, ಎಲ್ಲರನ್ನು ಕೂಡ ಅರೆ ಸೇನಾಪಡೆಯ ಏನು ಸಿಬ್ಬಂದಿಯನ್ನ ಭದ್ರತೆಯೊಂದಿಗೆ ಈಗ ದಾಳಿಯನ್ನ ಮಾಡ್ತಿರುವಂತದ್ದು. ಈ ಸಂಬಂಧಪಟ್ಟಂಗೆ ಇವತ್ತು ಏನು ಹಾರುಗೆರೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು. ಸಾಕಾಗಿ ಈಗ ಏನು ದಾಳಿ ಆಗಿರುವುದು ನಿಜ, 10 ಕಡೆ ಆಗಿರ್ಬೋದು ಅಥವಾ 7 ಕಡೆ ಆಗಿರ್ಬೋದು. ಆದ್ರೆ ಯಾವ ಕಾರಣಕ್ಕೆ ದಾಳಿ ಆಗಿದೆ ಅನ್ನೋ ಮಾಹಿತಿ ನಮ್ಗಿಲ್ಲ, ಯಾವ ಆಧಾರದ ಮೇಲೆ ದಾಳಿ ಮಾಡಿದಾರ ಅನ್ನೋ ಮಾಹಿತಿ ಕೂಡ ಇಲ್ಲ. ಹೀಗಾಗಿ ನಾಳೆವರೆಗೂ ವೇಟ್ ಮಾಡೋಣ. ದಾಳಿ ಆಗಿದ್ದು ಏಕೆ ಅಂತ ಹೇಳಿ ಸ್ಪಷ್ಟತೆ ಸಿಗುತ್ತೆ. ಸ್ಪಷ್ಟತೆ ಸಿಕ್ಕ ಬಳಿಕ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಸತೀಶ್ ಜಾರಕಿಹೊಳಿ ಅವರು ನೀಡಿರುವಂತದ್ದು. 2012ರಲ್ಲಿ ವೈ ಮಂಜುನಾಥ್ ವಿರುದ್ಧ ಲೋಕಾಯುಕ್ತದಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ಮೈಸೂರು ಮೂಲದ ಖಾಸಗಿ ವ್ಯಕ್ತಿ ಕೂಡ ವೈ ಮಂಜುನಾಥ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ರು. ಆ ದೂರನ್ನ ಆಧರಿಸಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದಾರ ಅಥವಾ ಬೇರೆ ಏನಾದ್ರೂ ಮಾಹಿತಿ ಸಂಗ್ರಹಿಸಿ ದಾಳಿ ಮಾಡಿದಾರ ಅನ್ನೋದು ಕೂಡ ಈಗ ಚರ್ಚೆಗೆ ಹಾಗೂ ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂತದ್ದು. ಎಷ್ಟು ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನುವಂಥದ್ದು ಇನ್ನು ವ್ಯಾಲ್ಯೂಯೇಷನ್ ಆದ ಬಳಿಕ ಅಷ್ಟೇ ಇಡಿ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡುವ ಸಾಧ್ಯತೆ ಇರುವಂತದ್ದು. ಬೆಂಗಳೂರಿನ ಮನೆಯಲ್ಲಿ ಅಪಾರ ಪ್ರಮಾಣದ ಬೇನಾಮಿ ಹೆಸರಲ್ಲಿ ಆಗಿರ್ತಕ್ಕಂತಹ ಬಾರ್ ಲೈಸೆನ್ಸ್ ಗಳನ್ನ ಕೊಡಿಸಿ ಅಗ್ರಿಮೆಂಟ್ ಪತ್ರಗಳು ಕೂಡ ಬೆಂಗಳೂರು ಮನೆಯಲ್ಲಿ ಸಿಕ್ಕಿದ್ದಾವೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಎಷ್ಟು ಬಾರ್ ಲೈಸೆನ್ಸ್ಗಳು ಸಿಕ್ಕಿದಾವೆ ಹಾಗೂ ಎಷ್ಟು ಚಿನ್ನಾಭರಣ ಸಿಕ್ಕಿದೆ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜೊತೆಗೆ ಲಿಂಕ್ ಏನು ಹೊಂದಿದ್ದಾರೆ, ಆ ಎಷ್ಟು ಉದ್ಯಮಿ ಏನೆಲ್ಲ ಖರೀದಿ ಮಾಡಿದ್ದಾರೆ, ಎಷ್ಟೆಲ್ಲ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಅನ್ನೋ ಮಾಹಿತಿ ಪತ್ರಗಳನ್ನು ಕೂಡ ಪರಿಶೀಲಿಸಿ ಆ ಇಡಿ ಅಧಿಕಾರಿಗಳೇ ಈಗ ಅದರ ಮಾಹಿತಿಯನ್ನ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಡ್ಬೇಕಿರುವಂತದ್ದು. ಆದ್ರೆ ಕಳೆದ 9 ಗಂಟೆಯಿಂದ ಎಲ್ಲಾ ಕಡೆಯೂ ಅಂದ್ರೆ ಬೆಳಗಾವಿಯಲ್ಲಿ 4 ಕಡೆ, ಮೈಸೂರಲ್ಲಿ 1 ಕಡೆ, ಬೆಂಗಳೂರಲ್ಲಿ 1 ಕಡೆ, ದಾವಣಗೆರೆ, ಅರಸೀಕೆರೆ ಎಲ್ಲ ಕಡೆಯೂ ಕೂಡ ಅಧಿಕಾರಿಗಳು ತಲಾಶನ ಮುಂದುವರಿಸಿರುವಂತದ್ದು. ಬೆಳಗ್ಗೆ 6 ಗಂಟೆಯಿಂದ ಆರಂಭವಾಗಿರ್ತಕ್ಕಂಥ ದಾಳಿ ಮಧ್ಯಾಹ್ನ 3 ಗಂಟೆ ಆದ್ರೂ ಕೂಡ ಇನ್ನೂ ಮುಕ್ತಾಯವಾಗಿಲ್ಲ. ಶಿಫ್ಟ್ ವೈಸ್ ಅಧಿಕಾರಿಗಳು ಕೆಲಸವನ್ನ ಮಾಡಬೇಕಂತ ಮಾಡ್ತಿರುವಂತದ್ದು. ಹೀಗಾಗಿ ಬೆಳಿಗ್ಗೆ ಬಂದಂತ ಅಧಿಕಾರಿಗಳಿಗೆ ಲಂಚ್ ಹೋದ್ರೆ ಮತ್ತೆ 2 ಅಧಿಕಾರಿಗಳು ಬಂದು ತಪಾಸಣೆಯನ್ನ ಮುಂದುವರಿಸಿರುವಂತದ್ದು. ಭಾವನಾ, ಧನ್ಯವಾದ ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.